ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಅವ್ನ್ ಬರ್ತಾನೆ ಅಂತ ನೀವೆಲ್ಲ ನ್ಯೂಸ್ 18 ಕನ್ನಡ ಟ್ಯೂನ್ ಮಾಡಿರ್ತೀರಾ, ಆ ಬದಿಯಲ್ಲಿ ಕೂತ್ ನೋಡ್ತಿರ್ತೀರಾ. ಅವನ್ ಯಾರ್ರಿ ಹಾಗಿದ್ರೆ? ಒಬ್ಬ ಮನೇಲೂ ಇರ್ತಾನೆ, ಏರಿಯಾಲೂ ಇರ್ತಾನೆ, ಊರ್ಗೊಬ್ಬ 100% ಇದ್ದೇ ಇರ್ತಾನೆ. ಹಾಗಾದ್ರೆ ಅವ್ನು ಯಾರು? ಮಾಡೋ ಕೆಲಸ ಬಿಟ್ಟು ಇನ್ ಎಲ್ಲಾ ಕೆಲಸನೂ ಮಾಡ್ತಿರ್ತಾನೆ. ಹಾಗಾದ್ರೆ ಮಾಡೋ ಕೆಲಸ ಏನು? ಜವಾಬ್ದಾರಿತವಾಗಿ ಮನೆಗೊಬ್ಬ ಒಳ್ಳೆ ಜವಾಬ್ದಾರಿ ಕೆಲಸ ಮಾಡ್ಬೇಕು ತಾನೆ. ಅದು ಬಿಟ್ಟು ಅಲ್ಲೆಲ್ಲ ಹುಡುಗರ ಜೊತೆ ತಿರ್ಗೋದು, ಫ್ರೆಂಡ್ ಜೊತೆ ಓಡಾಡೋದು, ಹುಡುಗಿರಿಂದ ಬೀಳೋದು, ಮಾಡಬಾರ್ದು ಎಲ್ಲ ಕೆಲಸ ಮಾಡ್ತಿರ್ತಾನೆ. ಯಾಕೆ? ಶೋಕಿ ನೋಡಿ, ಬೇರೆ ಏನ್ ಕೆಲಸ ಇಲ್ಲ ಅಂಥವ್ನೇನ್ ಕರಿತೀವಿ? ಸಿಂಪಲ್, ನಮಗ್ ಗೊತ್ತಿಲ್ವಾ? ಶೋಕಿವಾಲ. ಅಫ್ಕೋರ್ಸ್ ಆ ಟೈಟಲ್ ಮೂಲಕ ಈ ವಾರ ಅಂದ್ರೆ ನಾಳೆ ಶುಕ್ರವಾರ ಏಪ್ರಿಲ್ 29ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಶೋಕಿವಾಲ. ಆ ಸಿನಿಮಾದ ಸ್ಪೆಷಲ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಈ ಹೊತ್ತಿನ ಸ್ಪೆಷಲ್ ಶೋಕಿವಾಲ. ಕರೆಕ್ಟ್ ಅಲ್ವಾ? ಇವತ್ತು ಗುರುವಾರ. ಬಹುಶಃ ಶೋಕಿವಾಲ ಟೀಮ್ನವರು ಎಲ್ಲಾ ಕಡೆ ಪ್ರಮೋಷನ್ ಮಾಡಿ ಕೊನೆಗೆ ಬಂದು ಕೂತಿದ್ದಾರೆ ನ್ಯೂಸ್ 18 ಕನ್ನಡದಲ್ಲಿ. ನಾಳೆ ಅಂತೂ ಸಿನಿಮಾ ರಿಲೀಸ್ ಆಗುತ್ತೆ, ಗ್ರ್ಯಾಂಡ್ ರಿಲೀಸ್ ಬೆಳಗ್ಗೆ. ಯಾಕೆ ಗುರುವಾರ? ಅದಕ್ಕೊಂದು ದೊಡ್ಡ ರೀಸನ್ ಇದೆ. ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಶೋಕಿವಾಲ ನನ್ ಅದರ್ ದೆನ್ ಅಜಯ್ ರಾವ್ ನಮ್ ಜೊತೆ ಇದ್ದಾರೆ. ಹಾಯ್ ಅಜಯ್. ನಮಸ್ಕಾರ. ನಮಸ್ತೆ. ಹೌ ಆರ್ ಯು? ಫೈನ್, ಸೂಪರ್. ಒಂದ್ಸರ್ ಮಾಡಿ ಹಿಂಗೆ ಹೇರ್ ಸ್ಟೈಲ್. ಅರೆ ವಾ, ತುಂಬಾ ಜನ ಯಾರು ಹೇಳಿಲ್ವಾ ಏನ್ ಶೋಕಿ ಮಾಡ್ತಾನೆ ನೀನು ಅಂತ? ಹೇಳ್ತಾರೆ ಸರ್, ಕಾಣಿಸ್ಲಿ ಅಂತಾನೆ ನಾವು ಶೋಕಿ ಮಾಡ್ತೀವಿ ಅಂತ ಗೊತ್ತಾಗ್ಲಿ ಅಂತಾನೆ ಹಿಂಗಿದೀವಿ. ಅದು ಕಾಂಪ್ಲಿಮೆಂಟ್ಸ್. ಅದು ಕರೆಕ್ಟ್. ನಿಮ್ ಸಿನಿಮಾದ ಹೀರೋಯಿನ್ ನಮ್ಗೆ ಪರಿಚಯ ಮಾಡ್ಕೊಡಿ. ಬಿಕಾಸ್ 2-3 ಸಿನಿಮಾ ಆಗಿದೆ, ಇದು 3ನೇ ಸಿನಿಮಾ ಹಂಗ್ ನೋಡಕ್ ಹೋದ್ರೆ. ಕರೆಕ್ಟ್. ನಮ್ಗೊಂಚೂರು ಇಂಟ್ರೊಡ್ಯೂಸ್ ಮಾಡ್ಕೊಡಿ ಅವ್ರನ್ನ. ದ ಮೋಸ್ಟ್ ಸ್ವೀಟೆಸ್ಟ್ ವಾಯ್ಸ್ ಇರೋಂಥವ್ರು, ಎಲ್ಲಕ್ಕಿಂತ ಜಾಸ್ತಿ ಕ್ಯೂಟ್ ಆಗಿರೋಂಥವ್ರು. ನಾವು ಅವ್ರಿಗೆ ಚಾಕ್ಲೇಟ್ ಬೇಬಿ ಅಂತಾನೆ ಕರಿತೀವಿ. ಅರೆ ವಾ. ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯ ಚಾಕ್ಲೇಟ್ ಬೇಬಿ, ಚಾಕ್ಲೇಟ್ ರೌಡಿ ಸಂಜನಾ ಆನಂದ್. Come on. ಈ ಸ್ವೀಟ್ ವಾಯ್ಸ್ ಯಾಕೆ? ಮಾತಾಡೋದಾ, ಹಾಡೋದಾ? ಮಾತಾಡೋದು, ಹಾಡೋದು ಎರಡೂನು. ವಾಯ್ಸ್ ಕೇಳಿದ್ರೆ ತುಂಬಾ ಆನಂದ ಆಗುತ್ತೆ. ಸಂಜನಾ ಆನಂದ್ ಅವರ ವಾಯ್ಸ್ ಕೇಳಿ ಆನಂದ ಆಗುತ್ತೆ. ಇನ್ನೇನು ಮಾತಾಡ್ಸೋದು ಬೇಡ, ಸ್ವೀಟ್ ವಾಯ್ಸ್ ಅಲ್ಲಿ ಹಾಡು ಶುರು ಮಾಡಿ ಆಮೇಲೆ ಮಾತಾಡ್ತೀನಿ. ಜಸ್ಟ್ ಸ್ಟಾರ್ಟ್. ಎಂತ ಪ್ರಾರಂಭ ಸರ್, ಸೂಪರ್. ಸರ್ ಜಾಯಿನ್ ಆದ್ರೆ ನಾನು ಹಾಡು ಹೇಳ್ತೀನಿ. ಕಂಡೀಷನ್ ಜಾಯಿನ್ ಆಗ್ತಾರೆ ಅವ್ರು. ಜಸ್ಟ್ ಸ್ಟಾರ್ಟ್ ಅಷ್ಟೇ. ರೆಡಿ? 1 2 3 ಗೋ. ಇದನ್ನ ನಮ್ ಸಿನಿಮಾದೇ ಒಂದು ಸಾಂಗ್ ಹಾಡ್ತೀನಿ. ನಿನ್ನನ್ನು ನೋಡಲೀಗ ಈ ಕಣ್ಣು ಸಾಲದು, ಯಾರಲ್ಲೂ ಹೇಳಬೇಡ ಈ ಜೀವ ನಿನ್ನದು, ಮುದ್ದಾದ ಆಸೆಗೀಗ ಆಕಾರ ಮೂಡಿದೆ, ನೀ ನನ್ನ ಅರ್ಜಿಯನ್ನು ಸ್ವೀಕಾರ ಮಾಡಿದೆ. ವೆರಿ ಗುಡ್. Yeah. ಚೆನ್ನಾಗಿದೆ, ಇಬ್ರು ವಯಸ್ಸು ಚೆನ್ನಾಗಿದೆ. Actually, sir, ಚೆನ್ನಾಗಿ ಫ್ರೀ ಟೈಮ್ ಅಲ್ಲಿ ಶೋಕಿವಾಲ ಶೂಟಿಂಗ್ ಮಾಡ್ಬೇಕಾದ್ರೆಲ್ಲ ಸಂಗೀತ ಕ್ಲಾಸಸ್ ನಡೀತಾ ಇತ್ತು. ಸುಳ್ಳು 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 ಸುಳ್ಳು. ನನಗೆ ಬಹಳ ಖುಷಿ ಆಗಿದೆ ಏನ್ ಗೊತ್ತಾ? ಒಂದು 3 ವರ್ಷ 4 ವರ್ಷ ಹಿಂದೆ ಏನೇನ್ ನಡೀತು ಅಂತ ಯೋಚನೆ ಮಾಡದೆ ಆರಾಮಾಗಿ ಇಬ್ರು ಮಾತಾಡ್ತಿದ್ದಾರೆ ಅಂತ. ವೆರಿ ಗುಡ್. ನಂಗೆ ಐ ಸ್ಟಿಲ್ ರಿಮೆಂಬರ್, ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್, 2019 ಆಯಾಮದಲ್ಲಿ ಶುರುವಾಗಿದ್ದಂತ ಸಿನಿಮಾ ಇದು. 2020 ಹಂಗ್ ನೋಡಕ್ ಹೋದ್ರೆ ಎಲ್ಲ ರೆಡಿಯಾಗಿ ರಿಲೀಸ್ ಮಾಡ್ಬೇಕಪ್ಪ ಅಂತ ಕಾಯ್ತಿದ್ರು. ಆದ್ರೆ ಈ ಕರೋನಾ ಬಂದು ಇಲ್ಲಿ ತನಕ ಎಳ್ಕೊಂಬಂದು ನಿಲ್ಸಿದೆ. ಫೈನಲಿ ನಾಳೆ ಶುಕ್ರವಾರ 29 ಏಪ್ರಿಲ್ ಗ್ರ್ಯಾಂಡ್ ರಿಲೀಸ್ ರಾಜ್ಯಾದ್ಯಂತ. ಹತ್ತತ್ರ 150-180 ಥಿಯೇಟರ್ಗಳಲ್ಲಿ ಶೋಕಿವಾಲನ್ನ ನಾಳೆ ನೋಡ್ಬೋದು ನಾವು. ಕರೆಕ್ಟ್. ಈ ಗುರುವಾರ ಏನ್ ಸ್ಪೆಷಲ್? ಈ ಗುರುವಾರನಾ? ಗುರುವಾರ ಏನ್ ಸ್ಪೆಷಲ್? ಗುರುವಾರ ಏನ್ ಸ್ಪೆಷಲ್ ಇರುತ್ತೆ? ಅವರಿಬ್ರು ಯೋಚನೆ ಮಾಡ್ತಿದ್ದಾರೆ, ತುಂಬಾ ಟೈಮ್ ಕೊಡಲ್ಲ, ಬಿಕಾಸ್ ನನಗೂ ಸಮಯ ಕಡಿಮೆ ಇರೋದ್ರಿಂದ ಅವ್ರಿಗೆ ನೆನಪಿಸ್ಬಿಡ್ತೀನಿ. ಅವರು ಯೋಚನೆ ಮಾಡ್ಲಿ. ಈಗ ನಿಮಗೆ ಕತೆ ಹೇಳಕ್ ಬಂದ್ರಲ್ಲ ನಿಮ್ ಡೈರೆಕ್ಟರ್, ಅವತ್ತು ಗುರುವಾರ. ಹೌದಾ? ಈ ಶೋಕಿವಾಲ ಸಿನಿಮಾದ ಮುಹೂರ್ತ ಆಯ್ತಲ್ಲ ರಾಘವೇಂದ್ರ ಸ್ವಾಮಿ ಮಠದಲ್ಲಿ, ಅದು ಗುರುವಾರ. ಅದು ಕರೆಕ್ಟ್. ಎಸ್. ತುಂಬಾ ಅವರ ಎಲ್ಲಾ ಸಿನಿಮಾ ಶೂಟಿಂಗ್ ನ ಪ್ಲಾನ್ಸ್ ಇದೆಯಲ್ಲ, ಆ ಪ್ಲಾನ್ಗಳೆಲ್ಲ ಫ್ಲಾಪ್ ಆಗಿ ಪೋಸ್ಟ್ಪೋನ್ ಆಗಿ ಎಲ್ಲಾ ಶೂಟಿಂಗ್ ಮಾಡಿದ್ದು ಗುರುವಾರನೇ ಅವರು ಸ್ಕೆಡ್ಯೂಲ್ಗಳನ್ನ. ಓ ಏನ್ ಸರ್ ನೀವು ಸೀರಿಯಸ್ಲಿ? ಚನ್ನಪಟ್ಟಣದಲ್ಲಿ ಒಂದು ಹಳ್ಳಿಯಲ್ಲಿ ಶೂಟಿಂಗ್ ಮಾಡ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅವತ್ತು ಏನೇನೋ ಪ್ರಾಬ್ಲಮ್ ಆಗೋಯ್ತು, ಮತ್ತೆ ಪೋಸ್ಟ್ಪೋನ್ ಆಯ್ತು, ಮತ್ತೆ ಗುರುವಾರಕ್ಕೆ ಬಂತದು. ಯು ರಿಮೆಂಬರ್ ದಟ್? ನಿಮ್ಗೆ ಹೆಂಗ್ ಗೊತ್ತು ಸರ್ ಇದೆಲ್ಲ? ಹಿಂಗೆ ಸೀರಿಯಸ್ ಕ್ವಶನ್ ಇದು. ನೋ ಗಿವ್ ಇಸ್ ನಥಿಂಗ್. ನಂಗೆ ಸೀರಿಯಸ್ಲಿ ಆಶ್ಚರ್ಯ ಆಗ್ತದೆ. ಹೆಂಗೆ ಸರ್? ಹಿಂಗೆ ನಮ್ ಕಿವಿಗೆ ಬಂದು ಹೋಗ್ತಿರುತ್ತೆ, ಏನೇನೋ ಮಾಡಿರ್ತಿರಲ್ಲ, ನೀವು ಓಡಾಡ್ತಿರ್ತಿರಲ್ಲ ನೀವಿಬ್ರು ನಿಮ್ ಟೀಮ್ನವರು. ದ ಮ್ಯಾಜಿಕ್ ಆಫ್ ಥರ್ಸ್ಡೇ. ಯಾಕೆಂದ್ರೆ ಆ ಗುರುವಾರವೇ ಇಡೀ ಟೀಮ್ಗೆ ಒಳ್ಳೇದಾಗಿದೆ ಅಂತ ನಾನು ಅದೇ ಯೋಚನೆ ಮಾಡ್ತಿದ್ದೆ. ಗುರುವಾರ ರಿಲೀಸ್ ಮಾಡ್ಬಿಡ್ತಾರೆ ಈ ಸಿನಿಮಾನ ಅಂತ ಗೊತ್ತಿಲ್ಲ, ಮತ್ತೇನೇನೋ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. ಹಾಗಾಗಿ ಶುಕ್ರವಾರ ರಿಲೀಸ್ ಮಾಡ್ತಿದ್ದಾರೆ 29 ಏಪ್ರಿಲ್. ಕಂಗ್ರಾಚುಲೇಷನ್ ನಿಮ್ಮಿಬ್ಬರಿಗೂ, ಹೋಲ್ ಟೀಮ್ಗೆ. ಸೋ ಮಚ್ ಮೆಮೊರಿ ಅಲ್ಲ, ಅದನ್ನ ನೆನಪಿಸ್ಕೊಂಡ್ರೆ ವಾವ್ ಅನ್ಸುತ್ತಲ್ಲ. ಅದಕ್ಕೆ ಹೇಳಿದ್ದು, ಒಂದಷ್ಟು ವಾವ್ನೆಸ್ ಕೊಡ್ಬೇಕಂತ ನಿಮ್ಗಳಿಗೆ, ನೆನಪು ಮಾಡ್ಬೇಕಲ್ಲ ನಾನೆಲ್ಲ ಅಂತ. ಸೊ ಹೌ ಕಮ್ ಈ ಸಿನಿಮಾ ಏನ್ ಸ್ಪೆಷಲ್ ಅಜಯ್ ರಾವ್ಗೆ? ನನಗೆ ಈ ಸಿನಿಮಾ ಸ್ಪೆಷಲ್ ಏನಂದ್ರೆ ಔಟ್ ಅಂಡ್ ಔಟ್ ಕಾಮಿಡಿ, ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಫಸ್ಟ್ ಟೈಮ್ ಮಾಡಿರ್ತಕ್ಕಂಥ ಪಕ್ಕಾ ಕಮರ್ಷಿಯಲ್, ನೋ ಲಾಜಿಕ್ಸ್, ಓನ್ಲಿ ಮ್ಯಾಜಿಕ್ ಅಂಡ್ ನೋ ಟ್ರಾಜಿಡಿ, ಓನ್ಲಿ ಹ್ಯಾಪಿ.
ಗ್ಲಿಸರಿನ್ ಹಾಕಿಲ್ಲ ಫಾರ್ ದಿ ಫಸ್ಟ್ ಟೈಮ್. ಅಂದ್ರೆ ಕಣ್ಣೀರ್ ಅಂದ್ರೆ ಎಮೋಷನಲ್ ಸೀನ್ಸ್ಗೆ ಗ್ಲಿಸರಿನ್ ಹಾಕೋದಾಗ್ಲಿ, ಒಂದು ಎಮೋಷನ್ ಅಂದ್ರೆ ಒಂದು ಏನಂತಾರೆ ತುಂಬಾ ಆಡಿಯನ್ಸ್ಗೆ ಅಳ್ಸೋಂತ ಸೀನ್ ಮಾಡೋಂಥದ್ದಾಗ್ಲಿ, ಅದು ಯಾವುದು ಇಲ್ವೇ ಇಲ್ಲ ಇದರಲ್ಲಿ. ಇದೇ ತುಂಬಾ ಖುಷಿ ಕೊಟ್ಟಿದ್ದ ವಿಚಾರ ನನಗೆ ಫಾರ್ ದಿ ಫಸ್ಟ್ ಟೈಮ್. ಟಚ್ ಅಪ್ ಬಾಯ್ ಮೇಕಪ್ ಮ್ಯಾನ್ ಕಟ್ ಗ್ಲಿಸರಿನ್ ಕ್ವಿಟ್, ನೋ ಗ್ಲಿಸರಿನ್ ಇಸ್ ಸೆಟ್ ಪ್ರೈಬಿಟೆಡ್. ಎಷ್ಟು ಸಾಧ್ಯವೋ ಯಾರಾದ್ರೂ ಗ್ಲಾಮರ್ ಆಗಿದ್ರೆ ಅವ್ರನ್ನ ಡಿ ಗ್ಲಾಮರ್ ಮಾಡಿ. ಅವ್ರ ಅಮ್ಮನ ಪಾತ್ರದ ಬಗ್ಗೆ ಮಾತಾಡ್ತಿದ್ದೀನಿ, ಆಮೇಲೆ ಮಾತಾಡೋಣ. ಸೊ ಡಿ ಗ್ಲಾಮರ್ ಮಾಡಿ ಅವ್ರನ್ನ ತೋರಿಸುವಂತದ್ದು ಅಂತ. ಹಳ್ಳಿಯವ್ರಿಗೆಲ್ಲ ಹಳ್ಳಿ ಸೀನ್ ಬಂದಾಗ ಮೇಕಪ್ ಹಾಕ್ಬೇಕು, ನಿಜ. ಬಟ್ ಅವರು ಮುದ್ದಾಗೆ ಇದ್ದಾರೆ. ಹೌದು, ಸಂಜನಾ ಆನಂದ್. ಇಲ್ಲ, ನನ್ಗೂ ಆಕ್ಚುಲಿ ಅದೇ ಶೇಡ್ ಅಲ್ಲೇ ತೋರ್ಸಾರ. ನೀವು ಇಡೀ ಸಿನಿಮಾ ನೋಡ್ಬೇಕು, ನಾನು ಡಿ ಗ್ಲಾಮ್ ಅಲ್ಲಿ ಎಲ್ಲ 2 ಶೇಡ್ ಅಲ್ಲಿ ಕಾಣಿಸ್ಕೋತೀನಿ ನಾನು ಸಿನಿಮಾದಲ್ಲಿ. ಸೊ ಒಂದ್ರಲ್ಲಿ ಈ ತರ ಫುಲ್ ರಿಚ್ ಆಗಿ ಲಂಗ ದಾವಣಿಲಿ, ಇನ್ನೊಂದು ಇದೆ ಗೊತ್ತಾಗುತ್ತಲ್ಲ ಹಿಂದ್ಗಡೆ ಇದೆಯಲ್ಲ. ಇದಲ್ಲ ಇದು ಲಂಗ ದಾವಣಿನ. ಆಕ್ಚುಲಿ ಇನ್ನೊಂದು ಶೇಡ್ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್. ಗೊತ್ತಿಲ್ಲ, ನೋಡೋಣ ಆ ಸಿನಿಮಾ ಹೇಗೆಲ್ಲ ರೌಂಡ್ ಆಗುತ್ತೆ ಅಂತ. ಬಟ್ ಸಿನಿಮಾ ಪ್ರೀತಿಸೋನಾಗಿ ನಾನು ಅಥವಾ ಅಜಯ್ ರಾವ್ ಅವರ ಸಿನಿಮಾದ ಗ್ರಾಫ್ ಅನ್ನ ನೋಡ್ರೋನ್ಗೆ ನಾನು ಕೃಷ್ಣ ರುಕ್ಕು ಅಂತ ಒಂದು ಸಿನಿಮಾ ಬಂದಿತ್ತು ನಿಮ್ದು. ಹೌದು, ನಿಮ್ಮ ಹಳ್ಳಿ ಗೆಟಪ್ನ ಸಿನಿಮಾ ಅದು. ಕರೆಕ್ಟ್ ಕರೆಕ್ಟ್. ಅದಾದ್ಮೇಲೆ ನಿಮ್ಮನ್ನ ನಾವು ಯಾರು ಕೂಡ ಈ ತರ ಔಟ್ ಅಂಡ್ ಔಟ್ ಹಳ್ಳಿ ಗೆಟಪ್ಲೆ ಅಜಯ್ನ ನೋಡಿದ್ದೇ ಇಲ್ಲ. ನಂಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಇದೇ ನೆನಪಾಗುತ್ತೆ. ಯಾವ್ದಾರು ಇದೆಯಾ ಗೊತ್ತಿಲ್ಲ ನಂಗೆ, ನೀವ್ ಹೇಳಿ. ನಾನು ನೋಡಿದ್ದು ನೆಕ್ಸ್ಟ್ ಇದೆ ಅಪ್ಪ ಶೋಕಿವಾಲ. ಅಂದ್ರೆ ಸಿಟಿಯಿಂದ ಹಳ್ಳಿ ಬ್ಯಾಕ್ ಡ್ರಾಪಿಗೆ ಹೋಗಿರೋದು ಪಿಕ್ಚರ್ಗಳಿದಾವೆ. ಆದ್ರೆ ಹಳ್ಳಿನಲ್ಲೇ ಇರೋಂಥ ಕ್ಯಾರೆಕ್ಟರ್, ಅಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ನು, ಅಲ್ಲಿ ನೇಟಿವಿಟಿ ಇರೋಂಥದ್ದು ಫಸ್ಟ್ ಅಂಡ್ ಏನಂದ್ರ ಆ ಗೆಟಪಲ್ಲಿ ಬಂದಿದ್ದು ಕೃಷ್ಣ ರುಕ್ಕುನೆ. ಹೌದು. ಆದ್ರೆ ಆ ಕೃಷ್ಣ ರುಕ್ಕುನಲ್ಲೂ ಅದೇ ಇತ್ತು. ಅಂದ್ರೆ ಗ್ರಾಫ್ ನಿಮಗೆ ಸೀರಿಯಸ್ ನೋಟಿಗೆ ಹೊರಟೋಗುತ್ತೆ, ತುಂಬಾ ಎಮೋಷನಲ್ ಪಾಯಿಂಟಿಗೆ, ಸೀರಿಯಸ್ ಲವ್ ಸ್ಟೋರಿಗೆ ಹೊರಟೋಗುತ್ತೆ. ಲಾಸ್ಟಿಗೆ ಏನಾಗತ್ತಪ್ಪ ಅನ್ನೋದೊಂದು ಕುತೂಹಲ ಕೊಡ್ತೀವಿ. ಅಂದ್ರೆ ಟ್ರಾಜಿಡಿಗೆ ಹೋಗ್ಬಿಡತ್ತ ಅಂತ ಡಿವಿಯೇಷನ್ ತಗೊಂಡು ಮತ್ತೆ ಒಂದು ಹ್ಯಾಪಿ ಎಂಡಿಂಗ್ ಕೊಡ್ತಿತ್ತು. ಬಟ್ ಈ ಸಿನಿಮಾನಲ್ಲಿ ಆ ಡಿವಿಯೇಷನ್ ತಗೊಳ್ಳೋದೇ ಇಲ್ಲ, ಎಲಿವೇಶನ್ ಮಾತ್ರ ಇದೆ. ಅಂದ್ರೆ ಕಾಮಿಡಿ ಟ್ರ್ಯಾಕ್ ಎಲಿವೇಶನ್ ಅಲ್ಲಿ ಹೋಗ್ತಾ ಇರುತ್ತೆ. ಸ್ಟಾರ್ಟ್ ಇಂದ ಟಿಲ್ ಎಂಡ್ ವರೆಗೆ ನೋಡಿದ್ರೆ ದಿಸ್ ಇಸ್ ದಿ ಗ್ರಾಫ್ ಆಫ್ ಕಾಮಿಡಿ, ಅಷ್ಟೇ, ಚೇಂಜ್ ಆಗಲ್ಲ. ನೀವೇನಾದ್ರೂ ಥಿಯೇಟರ್ ಅಲ್ಲಿ ಸೀಟ್ ಮೇಲೆ ಕೂತಿದ್ದಂಗೆ ಹಂಗೆ ಕೂತ್ರೆ ಅದೇ ಗ್ರೇಟ್. ಅಷ್ಟು ನಗ್ಸಿ ಹೊಟ್ಟೆ ಹುಣ್ಣಾಗಿಸುವಂತ ಪ್ರಯತ್ನ ಅದು. ಸಂಜನಾ, ನಿಮ್ ಗ್ರಾಫ್ ಮಾತ್ರ ತುಂಬಾ ವೆರೈಟಿ ಆಗಿದೆ. ಅಲ್ಲೆಲ್ಲೋ ಕೆಮಿಸ್ಟ್ರಿ ಶುರುವಾಯ್ತು, ಸಡನ್ ಆಗಿ ಆಕ್ಚುಲಿ ಇದು ಬರ್ಬೇಕಾಗಿತ್ತು ಹಂಗೆ ನೋಡಕ್ ಹೋದ್ರೆ, ಕೊರೋನಾ ಇಲ್ಲ ಅಂದಿದ್ರೆ. ಮತ್ತೆ ನೆಕ್ಸ್ಟ್ ಸಲಗ ಬಂತು, ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ದೀರಿ. ಸೊ ಇದು 3ನೇ ಸಿನಿಮಾ ನಿಮ್ ಕೆರಿಯರ್ಗೆ. ಒಂದ್ ಮಡಿಕೇರಿ ಚಲುವೆ, ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ಈ ಪಯಣ ಇದೆಯಲ್ಲ ಶೋಕಿವಾಲ ತನಕ 3ನೇ ಸಿನಿಮಾ, ಹೌ ಡು ಯು ಫೀಲ್? ಅಮೇಝಿಂಗ್ ಸರ್. ನನ್ಗೆ ಇವತ್ತು ಹಲವಾರು ಮೂಮೆಂಟ್ಸ್ ಐ ಸ್ಟಿಲ್ ಫೀಲ್ ನಾನೊಂದು ಫ್ಯಾನ್ ಗರ್ಲ್ ಇನ್ನ ಓ ಮೈ ಗಾಡ್ ದಿಸ್ ಅಂತ. ಸೊ ನನಗೆ ನೀವು ಹೇಳ್ದಾಗೆ ಫ್ರಮ್ IT ಟು ಇಂಡಸ್ಟ್ರಿ ಇಟ್ಸ್ ಬೀನ್ ಒಂಥರ ಮ್ಯಾಜಿಕಲ್ ನನಗೆ ಪ್ರತಿಯೊಂದು. ಸೊ ಆ್ಯಂಡ್ ಶೋಕಿವಾಲ ವಾಸ್ ಅನದರ್ ಮ್ಯಾಜಿಕ್ ನನಗೆ, ಬಿಕಾಸ್ ನಾನು ಅವಾಗಿನೂ ಒಂದು ಹೊಸ ಸಿನಿಮಾ, ಅವಾಗಿನೂ ಜನ ಹೊಸ ತಂಡ, ನಾವು ಪ್ರತಿಯೊಬ್ರು ಯಾರು ತುಂಬಾ ದೊಡ್ಡ ಅಂದ್ರೆ ನಾನಿ ಸರ್ ಇದ್ರು ಹೌದು, ಬಟ್ ಲೀಡ್ ಆಗಿ ನಾನು ಅಥವಾ ಚಂದನ್ ಅವರು ಇನ್ನೂ ಹೊಸದಾಗಿ ಬಂದಿದ್ದು ಆ್ಯಂಡ್ ಚಿಕ್ಕದಾಗ ಒಂದು ಒಳ್ಳೆ ನೇಮ್ ಆಗಿತ್ತು ಎಲ್ಲ. ಸೊ ತಕ್ಷಣ ನನಗೆ ಅಜಯ್ ರಾವ್ ಸರ್ ಅವ್ರ ಜೊತೆ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಬರುತ್ತೆ ಅಂದ್ರೆ ಐ ಥಿಂಕ್ ದಟ್ ವಾಸ್ ಅಗೇನ್ ಅ ಮ್ಯಾಜಿಕ್ ನನಗೆ. ಡೈರೆಕ್ಟರ್ ಅಜಯ್ ರಾವ್ ಹೀರೋ, ನೀವು ಹೀರೋಯಿನ್ ಅಂದ ತಕ್ಷಣ ಏನು ಒಡಿಯು ರಿಯಾಕ್ಷನ್ ಏನು ನಿಮ್ದು? ಅಷ್ಟೇ, ಅಲ್ಲೇ ಫಿಕ್ಸ್ ನಾನು ಮಾಡ್ತಾ ಇದ್ದೀನಿ ಇದನ್ನ ಅಂತ. ನೆಕ್ಸ್ಟ್ ಥಾಟೇ ಇಲ್ಲ ಡೆಫಿನೆಟ್ಲಿ. ಅಂಡ್ ದೆನ್ ಅದಾದ್ಮೇಲೆ ಅಂದ್ಮೇಲೆ ಮಾಡೋಣ ಅಂತೆಲ್ಲ ಮಾತುಕತೆ ಆದ್ಮೇಲೆ ಆಕ್ಚುಲಿ ಸರ್ ಆಫೀಸಲ್ಲಿ ಕೂತಾಗ ನಾನು ಕತೆ ಓದಿದ್ ನಾನು. ಐ ವಾಸ್ ಆಲ್ರೆಡಿ ಫಿಕ್ಸ್ ಐ ಆಮ್ ಡೂಯಿಂಗ್ ಇಟ್ ಅಂತ, ಬಟ್ ಫಾರ್ಮಾಲಿಟಿ ಇರುತ್ತಲ್ಲ ಕತೆ ಕೇಳ್ಬೇಕಲ್ಲ. ಸೊ ಕತೆ ಆಮೇಲೆ ನಾನು ಕೇಳಿದ್ದೆ. ಕೂರ್ಗಲ್ ಹುಟ್ಟಿರೋ ಹುಡುಗಿ, ಬೆಂಗಳೂರಲ್ಲಿ ಬೆಳೆದಿರೋ ಹುಡುಗಿ ಎಷ್ಟು ಮಾಡರ್ನ್ ಆಗಿರ್ತಾರೆ, ಬಟ್ ಈ ಕತೆಗೆ ಅಷ್ಟೇ ಹಳ್ಳಿ ಹೆಣ್ಮಗಳಾಗಿ ತಯಾರಾಗ್ಬೇಕಲ್ಲ, ಅದು ಹೇಗಿತ್ತು? ಇಲ್ಲ, ಅದೇನ್ ಡಿಫಿಕಲ್ಟ್ ಇರ್ಲಿಲ್ಲ, ಬಿಕಾಸ್ ನನ್ಗೆ ಎತ್ನಿಕ್ ಆಗಿ ಡ್ರೆಸ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ. ಸೊ ನಾನು ಹಲವಾರು ಸಲ ನಾನು ತುಂಬಾ ಎತ್ನಿಕಲ್ಲೇ ಜಾಸ್ತಿ ಕಾಣಿಸ್ಕೋತೀನಿ. ಸೊ ಅದೊಂದು ಪ್ರೈಡ್ ನನಗೆ ತುಂಬಾ ಖುಷಿಯಿಂದನೇ ಹಾಕೊಂಡಿದ್ದೀನಿ, ಏನ್ ಕಷ್ಟ ಅಂತ ಏನಿರ್ಲಿಲ್ಲ ನನಗೆ. ಸೊ ಆನ್ ಸ್ಕ್ರೀನ್ ಜೋಡಿ ಹೆಂಗ ಅನ್ಸುತ್ತೆ? ನನಗಂತೂ ಫುಲ್ ಖುಷಿ ಕೊಟ್ಟಿದೆ, ಬಹಳ ಇಷ್ಟ ಆಯ್ತು ನನಗೆ. ನಾನು ಸಿನಿಮಾ ನೋಡ್ಬೇಕಾದ್ರೆ ರಂತ್ರೂನಲ್ಲಿ ನನಗೆ ಅದು ಒಂಥರ ಮೆಸ್ಮರೈಸ್ ಆಯ್ತು. ಅಂದ್ರೆ ಅಷ್ಟು ಮುದ್ದಾಗಿ ಕಾಣಿಸುತ್ತೆ ಪೇರು. ಡೆಫಿನೆಟ್ಲಿ ಆಡಿಯನ್ಸ್ ವಿಲ್ ಲವ್ ದಿಸ್. ಅಫ್ಕೋರ್ಸ್ ತುಂಬಾ ಒಳ್ಳೊಳ್ಳೆ ಕಲಾವಿದರು ಕೂಡ ಇದ್ದಾರೆ, ದೊಡ್ಡ ದೊಡ್ಡ ಕಲಾವಿದರು. ಅವ್ರನ್ನೆಲ್ಲ ನಿಭಾಯಿಸಿ ಒಂದು ಸಿನಿಮಾವನ್ನ ಕಟ್ಟಿಕೊಡೋ ಪ್ರಯತ್ನ ಇದೆಯಲ್ಲ, ಅದು ತುಂಬಾ ಒಳ್ಳೆ ಪ್ರಾಡಕ್ಟ್ ಆಚೆ ಬರುತ್ತೆ ಅಂತ. ಈ ಕರೋನಾ ಟೈಮಲ್ಲಿ ಒಂದು ಗ್ಯಾಪ್ ಬಂತಲ್ಲ, ಮತ್ತೆ ರೀವರ್ಕ್ ಆಗೋದು ಅಥವಾ ರೀಟ್ಯೂನ್ ಆಗೋದು ಇದೆಲ್ಲ ನಡೀತಾ ಒಂದಷ್ಟು ಸಮಯ ಸಿಗ್ತಾ ಅಜಯ್? ಖಂಡಿತ. ಆಕ್ಚುಲಿ ಅದೊಂಥರ ಟೆಕ್ನಿಕಲಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತರನೇ ಆಗಿದ್ದು. ಅಂದ್ರೆ ನಾವು ಕೋವಿಡ್ಗೂ ಮುಂಚೆ ರಿಲೀಸಿಂಗ್ ಅಂತ ರೆಡಿ ಇರಲಿಲ್ಲ, ಶೂಟಿಂಗ್ ಎಲ್ಲ ಮುಗಿಸಿ ಆ ತಯಾರಿಗೆ ಹೊರಟಿದ್ವಿ ಪೋಸ್ಟ್ ಪ್ರೊಡಕ್ಷನ್ಗೆ.
ಆ ಸಿಂಪ್ಟಮ್ಸ್ ಗೊತ್ತಾಯ್ತಲ್ಲ ಆಕ್ಚುಲಿ ಹೋಲ್ಡಲ್ಲೇ ಇಟ್ಟಿದ್ವಿ. ಹಾ. ಬಟ್ ಲಾಕ್ಡೌನ್ ಆದಮೇಲೆ ಒಂದಷ್ಟು ಹೊಸ ಟೆಕ್ನಾಲಜೀಸ್ ಫಾರ್ ದಿ ರೀ ರೆಕಾರ್ಡಿಂಗ್, ಮ್ಯೂಸಿಕ್ ಡೈರೆಕ್ಟ್ರಿಗೆ ತುಂಬ ಅವಕಾಶಗಳು ಸಿಕ್ತು ಶ್ರೀಧರ್ ಸಂಭ್ರಮ್ ಅವರಿಗೆ. ಆಮೇಲೆ ಎಡಿಟಿಂಗಿಗೆ ಕೆ. ಸಾಕಷ್ಟು ಟೈಮ್ ಸಿಕ್ತು, ಅಂದ್ರೆ ರೀಶಫ್ಲಿಂಗ್ ಮಾಡಿ ಕರೆಕ್ಟ್. ಸಿನಿಮಾ ಲೆಂತ್ ವೈಸು ಯಾವ ಸೀನ್ ಇಟ್ರೆ ಚೆನ್ನಾಗಿರುತ್ತೆ, ಎಕ್ಸ್ಪೆರಿಮೆಂಟಲ್ ಸಾಕಷ್ಟು ನಡೀತು. ಸೊ ಆ ಟೈಮಿಗೆ ಫೈನಲಿ ಒಂದಷ್ಟು ಜನ ಸಾಕಷ್ಟು ಸಲ ನೋಡಿ ಡಿಸೈಡ್ ಮಾಡಿ ಒಂದು ಲೆಂತಿಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ತುಂಬಾ ಹೆಲ್ಪ್ಫುಲ್. ನನ್ನ ಪ್ರಕಾರ ಈ ಥಾಟ್ ತುಂಬಾ ಚೇಂಜ್ ಆಗಿರುತ್ತೆ. ಅಂದ್ರೆ ಇದನ್ನ ಪ್ರೊಮೋ ಕಟ್ ಮಾಡೋಣ ಅಂತ ಅವಾಗ ಅನ್ಕೊಳ್ಳೋದು ಬೇರೆ, ಇವಾಗ ಅನ್ಕೊಳ್ಳೋದು ಬೇರೆ. ಈ ಸಿನಿಮಾ ಈ ಒಂದು ಕ್ಲಿಪ್ ಇಡೋಣ ಅಂತ ಅವಾಗ ಅನ್ಕೊಳ್ಳೋದು ಬೇರೆ, ಇವಾಗ ಅನ್ಕೊಳ್ಳೋದು ಬೇರೆ. ಪರ್ಫೆಕ್ಟ್, ಖಂಡಿತ ಆಗಿದೆ ಅದು. ಗೆಸ್ಟ್ ಇಟ್ ಅಷ್ಟೇ, ಈ ತರ ನಡೆದಿರೋ ಸಾಧ್ಯತೆ ಇದೆ ಅಂತ. 100% ನಡೆದಿದೆ. ನನ್ನ ಮೊಬೈಲಲ್ಲಿ ಆಕ್ಚುಲಿ ತುಂಬಾ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಸರ್ ಇದು ನೋಡಿ ಸರ್ ಅಂತ ಕಳ್ಸಿರ್ತಕ್ಕಂಥ ಅಭಿಪ್ರಾಯಗಳಿಗೆ ತುಂಬಾ ನಡೆದಿದೆ. ಒಂದೆರಡು ಕಳಿಸಿ ನಂಗೆ, ನಾವು ತೋರಿಸ್ಬೋಣ. ಜಸ್ಟ್ ಕಿಡಿಂಗ್ ಅಷ್ಟೇ. ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸುಮ್ಮನೆ ಜನಕ್ಕೆ ಒಂದು ಕುತೂಹಲ ಇರುತ್ತೆ, ಏನೋ ಅಜಯ್ ಹೀಗೆ ಕಾಣಿಸ್ಕೊತಿದ್ದಾರೆ, ಪೇರ್ ಫಸ್ಟ್ ಟೈಮ್ ಇವರಿಬ್ರು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಹೇಗಿರುತ್ತೆ. ಗಾಂಧಿನಗರ ಹೇಗೆ ಅಬ್ಸರ್ವ್ ಮಾಡುತ್ತೋ ಕೂತಿರೋ ಇಡೀ ಸ್ಯಾಂಡಲ್ವುಡ್ ಹಾಗೆ ನೋಡ್ತಿರುತ್ತೆ. ಒಂದು ಹಳ್ಳಿ ಬ್ಯಾಕ್ಗ್ರೌಂಡ್ ಅಂದಾಗ ಎಷ್ಟೋ ಸರಿ ಸಿಂಪಲ್ ಲಾಜಿಕ್ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿಬಿಡುತ್ತೆ. ಈ ಹಳ್ಳಿ ಸಿನಿಮಾ ಬಂದಾಗ ಜಗತ್ತಲ್ಲಿ ಹುಡುಕೊಂಡು ಇನ್ನೆಲ್ಲೋ ಹೋಗ್ಬೇಕಾಗಿಲ್ಲ, ಇಲ್ಲೇ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತನೇ ಓಡಾಡ್ಬಿಟ್ಟಿದ್ದಾರೆ. ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ ಇವರಿಬ್ರು, ಇಡೀ ಟೀಮ್ನವರು. ಖಂಡಿತ ಸರ್. ನಾನು ಇವಾಗಲೂ ಅಂದ್ರೆ ನನಗೆ ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಏನಪ್ಪಾ ಅಂತಂದ್ರೆ, ನನಗೆ ಗೊತ್ತಿಲ್ಲ ಅಂದ್ರೆ ಸ್ಟಿಲ್ ನನ್ನ ಕ್ವಶನ್ ಮಾರ್ಕ್ ಇದೆ, ಕಂಟೆಂಟ್ ಎಷ್ಟು ಮಟ್ಟಿಗೆ ಜನಕ್ಕೆ ರೀಚ್ ಆಗಿದೆ, ಈ ಜನಕ್ಕೆ ಎಷ್ಟು ಮಟ್ಟಿಗೆ ಈ ಸಿನಿಮಾ ಬಗ್ಗೆ ಕ್ರೇಜ್ ಹುಟ್ಟಿದೆಯೋ ಇಲ್ವೋ ಅನ್ನೋದು ನನಗೆ ಆಕ್ಚುಲಿ ಸ್ಟಿಲ್ ಕ್ವಶನ್ ಮಾರ್ಕ್ ಇದೆ. ನಾಳೆ ರಿಲೀಸ್ ಇದ್ರು, ಬಟ್ ಆ ಸ್ಟ್ರಾಂಗ್ ಫೀಲ್ ಏನಿದೆ ಅಂದ್ರೆ ಆಫ್ಟರ್ ರಿಲೀಸ್ ಡೆಫಿನೆಟ್ಲಿ ಆ ಮೌತ್ ಪಬ್ಲಿಸಿಟಿ ಇಂದ, ಆ ಟಾಕ್ ಇಂದ ಸಿನಿಮಾ ಚೆನ್ನಾಗಿದೆ ಅಂತ ಇದು ಹೌಸ್ಫುಲ್ ಶೋಸ್ ಕಮಿಂಗ್ ಶೋಸ್ ಅಲ್ಲಿ, ಕಮಿಂಗ್ ಡೇಸ್ ಅಲ್ಲಿ ಡೆಫಿನೆಟ್ಲಿ ಆಗುತ್ತೆ. ಇದಕ್ಕೆ ಪೂರಕವಾಗಿ ನಾವೆಲ್ಲ ಅಬ್ಸರ್ವ್ ಮಾಡಿರೋ ಹಾಗೆ ಟ್ರೈಲರ್ನ ಭಾಗ ಇದೆಯಲ್ಲ, ಅಮ್ಮ ಮಗನ ಬಾಂಧವ್ಯ, ಅಲ್ಲೊಂದು ಎಮೋಷನಲ್ ಕನೆಕ್ಟ್ ಇದೆ. ಮತ್ತು ಮಗ ಶೋಕಿವಾಲ ಬಿಂದಾಸಾಗಿ ಫ್ರೆಂಡ್ಸ್ ಜೊತೆ ತಿರುಗಾಡ್ತಿರ್ತಾನೆ, ಹೆಣ್ಮಕ್ಳು ಇಂದ ಓಡಾಡ್ತಿರ್ತಾನೆ. ಈ ಪಡ್ಡೆ ಹುಡುಗರ ಕನೆಕ್ಷನ್ ಇದೆ. ಮಧ್ಯ ಕುಡಿದು ತೂರಾಗುವಂಥ ತಬಲಾ ನಾಡಿ ಕಾಣಿಸ್ಕೋತಾರೆ, ಅಲ್ಲೆಲ್ಲ ಇನ್ಸ್ಪೆಕ್ಟರ್ ಕಾಣಿಸ್ಕೋತಾರೆ. ಒಂದು ಖಡಕ್ ಲುಕ್ ಅಂತೂ ಇದ್ದೇ ಇರುತ್ತೆ. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ನನ್ನ ಗೆಸ್ ಪ್ರಕಾರ ಒಂದು ಸಿನಿಮಾದಲ್ಲಿ ಇಷ್ಟೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಅಜಯ್ಗೆ ಇದ್ದದ್ದು ಕಂಡಿಲ್ಲ. ನಾನು ವಾಪಸ್ ಬರ್ತೀನಿ ಅವ್ರ ಜೊತೆ ಮಾತಾಡೋಕ್ಕೆ. ಬಟ್ ಮೀನ್ ವೈಲ್ ಬ್ರೇಕ್ ತೊಗೊಳಕ್ಕೆ ಮುಂಚೆ ಒಂದು ಬಾಡೂಟ ಯಾರ್ಯಾರಿಗೆ ಇಷ್ಟಪಡ್ತೀರಾ ಅದನ್ನು ಕೂಡ ನೆನಪಿಸ್ತೀನಿ. ಈ ಸಿನಿಮಾದಲ್ಲಿ ಒಂದು ಬಾಡೂಟ ಮಿಸ್ ಆಗೋಗಿದೆ. ವೆಲ್ಕಮ್ ಬ್ಯಾಕ್, ಮಾತಾಡ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲಿ ಹೋಗದೆ ಕಾಯ್ತಾ ಇರಿ.